ನೀವು ಕೂಡ ಫೋನ್ ತಗೊಳ್ಳುವಾಗ 8GB ರ್ಯಾಮ್ ಇದೆಯಾ 12GB ರ್ಯಾಮ್ ಇದೆಯಾ ಅಂತ ಮಾತ್ರ ನೋಡ್ತಾ ಇದ್ದೀರಾ? ಅಲ್ಲೇ ನೋಡಿ ಒಂದು ಬಿಗ್ಗೆಸ್ಟ್ ಮಿಸ್ಟೇಕ್ ನೀವು ಮಾಡ್ತಾ ಇದ್ದೀರಾ. ಯಾಕಂದ್ರೆ ರ್ಯಾಮ್ ಜಾಸ್ತಿ ಇದೆ ಅಂದ ಮಾತ್ರಕ್ಕೆ ಫೋನ್ ಫಾಸ್ಟ್ ಆಗುತ್ತೆ ಅನ್ನೋದು ಯಾವಾಗ್ಲೂ ನಿಜ ಆಗೋದಿಲ್ಲ. ಮೊದಲು ಸ್ಟೋರೇಜ್ ಟೈಪ್ ನೋಡಬೇಕು. ಮುಖ್ಯವಾಗಿ 2 ಟೈಪ್ಸ್ಗಳು ಇರ್ತವೆ, eMMC ಮತ್ತೆ UFS ಅಂತ. eMMC ಸ್ಟೋರೇಜ್ ಈಗಿನ ಟೈಮ್ಗೆ ಆಲ್ಮೋಸ್ಟ್ ಔಟ್ಡೇಟೆಡ್ ಆಗಿದೆ. ಅದರಿಂದ ಸ್ಲೋ ಪರ್ಫಾರ್ಮೆನ್ಸ್, ಆ್ಯಪ್ ಲೋಡಿಂಗ್, ಡಿಲೇ, ಲ್ಯಾಗ್ ಇಶ್ಯೂಸ್ ಬರ್ಬೋದು. ಆದರೆ UFS ಸ್ಟೋರೇಜ್ ಅಂತೂ ತುಂಬ ಫಾಸ್ಟ್ ಆಗಿರುತ್ತೆ. ಆ್ಯಪ್ಸ್ ಬೇಗ ಓಪನ್ ಆಗುತ್ತೆ, ಗೇಮ್ಸ್ ಫಾಸ್ಟ್ ಆಗಿ ಲೋಡ್ ಆಗುತ್ತೆ, ಓವರಾಲ್ ಫೋನ್ ಸ್ಮೂತ್ ಫೀಲ್ನ ಕೊಡುತ್ತೆ. ಆದರೆ UFS ಅಲ್ಲೂ ಜನರೇಷನ್ಸ್ ಇರುತ್ತೆ. UFS 2.2, UFS 3.1, UFS 4.1 ಇದರಲ್ಲಿ ನಂಬರ್ ಜಾಸ್ತಿ ಇದ್ರೆ ಸ್ಪೀಡ್ ಕೂಡ ಜಾಸ್ತಿ ಇರುತ್ತೆ. ಈಗ ಮೋಸ್ಟ್ಲಿ ಗುಡ್ ಫೋನ್ಸ್ಗಳಲ್ಲಿ ನಮಗೆ UFS 3.1 ಅಥವಾ UFS 4.0 ಯೂಸ್ ಮಾಡ್ತಾರೆ. ಸೇಮ್ ಇದೇ ರೀತಿ ರ್ಯಾಮ್ ಅಲ್ಲೂ ಕೂಡ ಇರುತ್ತೆ. ರ್ಯಾಮ್ ಟೈಪ್ ಇಂಪಾರ್ಟೆಂಟ್ ಆಗಿರುತ್ತೆ. LPDDR4X, LPDDR5X ಅನ್ನೋ ಟೈಪ್ಸ್ ಇರುತ್ತೆ. LPDDR ಜೊತೆ ನಂಬರ್ ಜಾಸ್ತಿ ಇದ್ದಷ್ಟು ಬೆಟರ್ ಸ್ಪೀಡ್ ಅಂಡ್ ಎಫಿಷಿಯನ್ಸಿ ನಮಗೆ ಸಿಗುತ್ತೆ. ಅದಕ್ಕೆ ನೆಕ್ಸ್ಟ್ ಟೈಮ್ ನೀವು ಫೋನ್ ತಗೊಳ್ಳುವಾಗ ಎಷ್ಟು ರ್ಯಾಮ್ ಅನ್ನೋದಕ್ಕಿಂತ ಯಾವ ಟೈಪ್ ಆಫ್ ರ್ಯಾಮ್ ಇದೆ, ಯಾವ ಟೈಪ್ ಆಫ್ ಸ್ಟೋರೇಜ್ ಇದೆ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಈ ರೀಲ್ ನಿಮಗೆ ಯೂಸ್ಫುಲ್ ಅಂತ ಅನಿಸ್ತು ಅಂತಂದ್ರೆ ನಮ್ಮ ಪೇಜ್ನ ಫಾಲೋ ಮಾಡಿ.